ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೊಸ ಆ್ಯಕ್ಸಿಸ್ ಲಾಂಚ್ ಮಾಡಿದ್ದಾರೆ. ಈ ಬೈಕ್ ಏನು ಕಂಡೀಷನ್ ಇದೆ, ಏನು ಫ್ಯೂಚರ್ ಇದೆ, ಎಷ್ಟಿದೆ ರೈಟು, ಕಲರ್ಸ್ ಯಾವ್ದು ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ಗಾಡಿ ಯಾವ ಥರ ಇದೆ ಅಂತ ಈ ವಿಡಿಯೋ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ಇಂಜಿನ್ ಬಗ್ಗೆ ಹೇಳ್ತೀನಿ. ಇದು BS6 6.20 ಇಂಜಿನ್ ಬಂದು 124 cc, 4 ಸ್ಟ್ರೋಕು, ಸಿಂಗಲ್ ಸಿಲಿಂಡರು, ಏರ್ ಕೂಲಿಂಗು. ಇನ್ನು ಮ್ಯಾಕ್ಸಿಮಮ್ ಪವರ್ ಬಂದು ನಿಮಗೆ 8.42 PS ಇದೆ. ಇನ್ನು ಮ್ಯಾಕ್ಸಿಮಮ್ ಟಾರ್ಕ್ ಬಂದು ನಿಮಗೆ 10.2 mm ಇದೆ ಸ್ನೇಹಿತರೆ. ನೋಡಿ, ಫ್ರಂಟೆಲ್ಲ ಈ ಥರ ಬಿಟ್ಟಿದ್ದೇನೆ ಹೊಸದಾಗೆ. ಸ್ವಲ್ಪ ಜಾಗ ಎಲ್ಲ ಸ್ವಲ್ಪ ಹಂಗೆ ಇದೆ, ಸೇಮ್ ಫ್ರಂಟಲ್ಲೆಲ್ಲ ಸ್ವಲ್ಪ ಕಲರೆಲ್ಲ ಚೇಂಜ್ ಮಾಡಿದ್ದಾನೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಆಗೇನಿಲ್ಲ. ಇನ್ನು ಇದು ಮಿನಿಮಮ್ ಪೆಟ್ರೋಲ್ ಬಂದು ನಿಮಗೆ 5 ಲೀಟ್ರ್ ಹಿಡಿಯುತ್ತೆ. ನೋಡಿ, ಫ್ರಂಟ್ ತೋರಿಸ್ತಾ ಇದ್ದೀನಿ. ಫ್ರಂಟು ನಿಮಗೆ LED ಬರುತ್ತೆ. ನೋಡಿ, ಈ ಥರ ಇದೆ ಫ್ರಂಟಿಂದ ಗಾಡಿ. ನೋಡಿ, ಆ್ಯಕ್ಸಿಸ್ ಅಂತ ಇದೆ, ನಾರ್ಮಲ್ ಮೊದಲು ಹೆಂಗಿರ್ತೋ ಹಿಂಗೆ ಹೋಗೋಂಗೆ ಇದೆ. ಇನ್ನು ಸೀಟ್ ಹೈಟ್ ನೋಡಬೇಕಂದ್ರೆ ನೀವು 773 mm ಇದೆ. ನೋಡಿ, 2 ಸೈಡು ಸೇಮ್ ಲೋಗೋ ಅದೇ ಥರನೇ ಇದೆ, ಇನ್ನೇನು ಚೇಂಜಸ್ ಏನೂ ಮಾಡಿಲ್ಲ ಇವರು. ನೋಡಿ, ಬ್ಯಾಕ್ ಅಂತೂ ನೋಡಿ, ಬ್ಯಾಕ್ ಸೈಡ್ ಈ ಥರ ಇದೆ ಡಿಸೈನು. ನನಗೇನೋ ಬ್ಯಾಕ್ ಸೈಡ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಲುಕ್ಕು. ಇನ್ನೆಲ್ಲ ಫುಲ್ LED ಕೊಟ್ಬಿಟ್ಟಿದ್ದಾನೆ ಲೈಟೆಲ್ಲ. ಇದು ಬೇಸ್ ಮಾಡಲ್. ಇದು ನಿಮಗೆ ಇನ್ನೊಂದು ಟಾಪ್ ಮಾಡಲ್ ಬರುತ್ತೆ. ಅದು ತೊಗೊಂಡ್ರೆ ನಿಮಗೆ ಡಿಜಿಟಲ್ ಇರುತ್ತೆ, ಸೂಪರಾಗಿರುತ್ತೆ, ಬ್ಲೂಟೂತ್ ಆಪ್ಷನ್ ಎಲ್ಲ ಇರುತ್ತೆ. ಇದು ನಾರ್ಮಲ್ ಬೇಸಿಕ್ ಮಾಡಲ್ ಇದು. ಇನ್ನು ಓವರಾಲ್ ವೆಯ್ಟ್ ಬಂದು ಗಾಡಿ ನಿಮಗೆ 106 kg ಇದೆ ಸ್ನೇಹಿತರೆ. ಇನ್ನು ಟಾಪ್ ಸ್ಪೀಡ್ ಬಂದು 90 km ಇದೆ. ಇನ್ನು ಮೈಲೇಜ್ ಬಗ್ಗೆ ಹೇಳಬೇಕಂದ್ರೆ 40 ಇದೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಬೇಕಂದ್ರೆ 160 mm ಇದೆ. ನೋಡಿ, ಇಲ್ಲೆಲ್ಲ ಮೊಬೈಲ್ ಇಟ್ಕೊಬೋದು, ಏನೂ ತೊಂದರೆ ಇಲ್ಲ ಇವಾಗ. ಮೊದಲು ಅದಕ್ಕೆ ಜಾಗನೇ ಇರಲಿಲ್ಲ ಮೊಬೈಲ್ ಇಟ್ಕೊಳಕ್ಕೆ. ಇವಾಗ ಅದಕ್ಕೆ ಮಾಡಿದ್ದಾನೆ, 2 ಸೈಡು ಮಾಡಿಬಿಟ್ಟಿದ್ದಾನೆ ಈ ಸಲ. ಮೊದಲು 1 ಸೈಡ್ ಮಾತ್ರ ಇತ್ತು ಓಲ್ಡ್ ಗಾಡಿಗಳಿಗೆಲ್ಲ, ಈ ಸಲ 2 ಸೈಡು ಇದೆ. ಫ್ರಂಟೆಲ್ಲ ಈ ಥರ ಇದೆ. ಇನ್ನೇನು ಚೇಂಜ್ ಕೊಟ್ಟಿದ್ದಾನೆ ನೋಡಿ, ಇದು ಕಾಲಿಡೋದೆಲ್ಲ ಮೊದಲು ಲಬ್ಬರ್ ಟೈಪ್ ಇತ್ತು, ಇವಾಗೆಲ್ಲ SS ಕೊಟ್ಟಿದ್ದಾನೆ. SS ಕೊಟ್ಟಿರೋದು ಇನ್ನೂ ಒಳ್ಳೇದಾಯಿತು. ಮೊದಲು ಲಬ್ಬರೆಲ್ಲ ಕಿತ್ತೋಗ್ತಾ ಇತ್ತು. ಇನ್ನು ನೆಕ್ಸ್ಟ್ ಬಂದರೆ ಇದು ನಾರ್ಮಲ್ ಬೇಸಿಕ್ ಮಾಡಲ್ ಆಗಿದೆ ಇಂದ ನಿಮಗೆ ಓಡೋಮೀಟರ್ಲ್ಲ ಬೇಸಿಕ್ ಥರನೇ ಇದೆ. ನಿಮ್ಮ ಟಾಪ್ ಮಾಡಲ್ ತೊಗೊಂಡ್ರೆ ಬ್ಲೂಟೂತ್ ಆಪ್ಷನ್ ಇರುತ್ತೆ. ಸ್ವಲ್ಪ ಕೀ ಎಲ್ಲ ಚೇಂಜ್ ಕೊಟ್ಟಿದ್ದಾನೆ. ಇನ್ನು ಚಾರ್ಜಿಂಗ್ ವೈರೆಲ್ಲ ಹಾಕೊಬೋದು ಇದಕ್ಕೆ, ಅದಕ್ಕೆಲ್ಲ ಮೊಬೈಲ್ ಚಾರ್ಜಿಂಗ್ ಎಲ್ಲ ಇದರಲ್ಲೇ ಮಾಡ್ಕೊಬೋದು. ನೋಡಿ, ಈ ಥರ ಇದೆ. 2 ಸೈಡು ಕೊಟ್ಬಿಟ್ಟಿದ್ದಾನೆ ಮೊಬೈಲ್ ಇಟ್ಕೊಳಕ್ಕೆ. ಇನ್ನು ಫ್ರಂಟು ಟೈರ್ ಬಗ್ಗೆ ಹೇಳಬೇಕಂದ್ರೆ ಇದು ಟಾಪ್ ಮಾಡಲ್ ಆಗಿಲ್ಲ, ಅದಕ್ಕೆ ನಿಮಗೆ ನಾರ್ಮಲ್ಲು ಮ್ಯಾಗಿಲಿರುತ್ತೆ, ಡ್ರಮ್ ಬ್ರೇಕು ಬರುತ್ತೆ, ಡಿಸ್ಕು ಸಿಗುತ್ತೆ. ಇನ್ನು ವೀಲ್ ಸೈಜ್ ಬಗ್ಗೆ ಹೇಳಬೇಕಂದ್ರೆ 304 ಇದೆ. ಟೈರ್ ಸೈಜ್ ಬಗ್ಗೆ ಹೇಳಬೇಕಂದ್ರೆ 90 ಇದೆ. ನೋಡಿ, ಎಲ್ಲ ಮ್ಯಾಗಿಲ್ ಕೊಟ್ಟಿದ್ದಾನೆ, ನೋಡೋಕ್ಕೆ ಲುಕ್ ಆಗಿದೆ. ಇನ್ನೇನು ಮ್ಯಾಗಿಲ್ ಅದೇ ಲುಕ್ ಇದೆ, ಇನ್ನೇನು ಚೇಂಜಸ್ ಏನೂ ಮಾಡಿಲ್ಲ. ಟೈರ್ ಸೈಜಸ್ಸು ಅಷ್ಟೇ ಹಳೆ ಗಾಡಿ ಇತ್ತು ಅದೇ ಐತೆ. ಇನ್ನು ಬ್ಯಾಕ್ ತೋರಿಸ್ತೀನಿ ಬನ್ನಿ. ಬ್ಯಾಕಲ್ಲಿ ನಿಮಗೆ ವೀಲ್ ಸೈಜ್ ಬಂದು 254 mm ಬರುತ್ತೆ. ಬ್ಯಾಕಲ್ಲಿ ನಿಮಗೆ ಡಿಸ್ಕ್ ಆಗಲಿ ಏನೂ ಬರೋದಿಲ್ಲ, ನಾರ್ಮಲ್ ಡ್ರಮ್ ಬ್ರೇಕ್ ಇರುತ್ತೆ. ಇನ್ನು ಟೈರ್ ಸೈಜ್ ಬಗ್ಗೆ ಹೇಳಬೇಕಂದ್ರೆ 90 ಸೇಮ್ ಇದೆ. ಇನ್ನು ವೀಲೆಲ್ಲ ಇದಕ್ಕೆ ಬ್ಲಾಕ್ ಕೊಟ್ಟಿರ್ತಾನೆ. ನಿಮಗೆ ಇದೇ ತೊಗೊಳ್ಳಿ, ಸೆಕೆಂಡ್ ವೇರಿಯೇಷನು ಚೆನ್ನಾಗಿದೆ ಗಾಡಿ. ಇನ್ನೇನು ಆ್ಯಕ್ಸಿಸ್ ಅಷ್ಟೇನಾ, ಇನ್ನೇನಿದೆ ಗಾಡೀಲಿ ನೋಡಿ. ಚಾರ್ಜಿಂಗ್ ವೈರ್ ತೋರಿಸ್ತಾ ಇದ್ದೀನಿ, ಚಾರ್ಜಿಂಗ್ ವೈರ್ ಬೇರೆ ಇದೆ ಇದರಲ್ಲಿ. ಇನ್ನೇನು ಡೆಲಿವರಿ ಮಾಡೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲು ಚಾರ್ಜಿಂಗ್ ವೈರ್ಗೆ ಕಷ್ಟ ಆಗ್ತಾಯಿತ್ತು. ಇನ್ನು ಈ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಗಾಡಿ ಲುಕ್ಕೇ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ.
ನಂದು ಮೊದಲು ಹಳೆ ಆ್ಯಕ್ಸಿಸ್ ಇತ್ತು 2023 ಗಾಡಿ ತುಂಬಾ ಸ್ಟಾರ್ಟಿಂಗ್ ಟ್ರಬಲ್ ಕೊಡ್ತಾಯಿತ್ತು, ಅವಾಗವಾಗ ಆಫ್ ಆಗ್ತಾಯಿತ್ತು ಮತ್ತು ಆನ್ ಆಗೋದೇ ಕಷ್ಟ ಆಗ್ತಾಯಿತ್ತು. ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ತುಂಬಾ ಬರ್ತಾಯಿತ್ತು, ಸೆನ್ಸರ್ ಪ್ರಾಬ್ಲಮ್ ಅಂತೂ ಯಾವಾಗಂದರೆ ಯಾವಾಗ ಆನ್ ಆಗಿಬಿಡ್ತಾಯಿತ್ತು. ಅದನ್ನು ರೆಡಿ ಮಾಡಿಸ್ಬೇಕಂದ್ರೆ ಶೋರೂಮ್ಗೆ 1,500-2,000 ರೂಪಾಯಿ ನಾನೇ ಖರ್ಚು ಮಾಡಿದ್ದೀನಿ. ಹಳೆ 2000 BS6 2023 ಮತ್ತು 24 ಮಾಡಲ್ದು ಎಲ್ಲ ಸ್ಟಾರ್ಟಿಂಗ್ ಟ್ರಬಲ್ ತುಂಬಾ ನೋಡಿದ್ದೀನಿ ಗಾಡಿ. ಇದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಓಲ್ಡ್ ಆ್ಯಕ್ಸಿಸ್ ಲುಕ್ಕು ನಿಮಗೆ ಫೋಟೋ ಹಾಕ್ತೀನಿ ನೋಡಿ, ಆ ಲುಕ್ ಮಾತ್ರ ಸೂಪರ್ ಆಗಿತ್ತು. ಆ ಸೆಕೆಂಡ್ ಆದಮೇಲೆ ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿತ್ತು, ಇದೇನು ಅಷ್ಟು ಲುಕ್ ಏನು ಚೆನ್ನಾಗಿಲ್ಲ. ಅದೇ ಒಳ್ಳೆ ಫ್ಯೂಚರ್ಸ್ ಇದೆ ಇದಕ್ಕೆ, ಏನೇನು ಬೇಕೋ ಇವಾಗ ಜನ್ರೇಷನ್ಗೆ ಅದಕ್ಕೆಲ್ಲ ಕರೆಕ್ಟಾಗಿ ಬಿಟ್ಟಿದ್ದಾನೆ. ನೀವು ಯಾವುದೇ ಗಾಡಿ ಆದರೂ ಒಂದ್ಸಲ ಟೆಸ್ಟ್ ರೈಡ್ ನೋಡಿ ಆಮೇಲೆ ತೊಗೊಳ್ಳಿ ಸ್ನೇಹಿತರೆ. ಇನ್ನು ಗಾಡಿ ಕಲರ್ ಬಗ್ಗೆ ಹೇಳಬೇಕಂದ್ರೆ ಬ್ಲೂ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ವೈಟ್ ಬರುತ್ತೆ, ಸಿಲ್ವರ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಗ್ರೀನ್ ಕಲರು ಒಂದು ಬರುತ್ತೆ ಸ್ನೇಹಿತರೆ. ಇನ್ನು ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನಾರ್ಮಲ್ ಸ್ಟಾರ್ಟಿಂಗು 1,10,000ದಿಂದ 1,25,000 ಗಂಟನೂ ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ. ಈಗ ಶೋರೂಮ್ದು ನಂಬರ್ ಕೊಟ್ಟಿರ್ತೀನಿ, ನೀವೊಂದು ಸಲ ಗಾಡಿ ಟೆಸ್ಟ್ ರೈಡ್ ನೋಡಿ ಆಮೇಲೆ ಚೆನ್ನಾಗಿತ್ತು ಅಂದರೆ ಆಮೇಲೆ ತೊಗೊಳ್ಳಿ. ಸ್ಟಾರ್ಟಿಂಗ್ಗೆ ಹೊಸ ಲಾಂಚ್ ಆಗಿರೋ ಗಾಡಿಗಳಲ್ಲಿ ಯಾವತ್ತೂ ತೊಗೊಂಡೋಗ್ಕೋಬೇಡಿ. ಒಂದು 6 ತಿಂಗಳು ಲಾಂಚ್ ಆಗಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲದೆ ಎಲ್ಲ ಕಂಡೀಷನ್ ಆಗಿತ್ತು ಅಂದರೆ ಆವಾಗ ತೊಗೊಬೋದು. ಸ್ಟಾರ್ಟಿಂಗ್ ಬಿಡೋ ಗಾಡಿಗಳೆಲ್ಲ ಸ್ವಲ್ಪ ಕಂಪ್ಲೇಂಟ್ಸ್ಗಳಿರ್ತವೆ, ಅದೆಲ್ಲ ಸ್ವಲ್ಪ ಶೋರೂಮವರು ಚೇಂಜ್ ಮಾಡ್ತಾ ಇರ್ತಾರೆ. ಇನ್ನು ಈ ಗಾಡಿ ಸರ್ವಿಸ್ ಬಗ್ಗೆ ನಾನು ಹೇಳೋದಿಲ್ಲ, ಯಾಕಂದರೆ ಸರ್ವಿಸ್ ಎಲ್ಲ ಈ ಶೋರೂಮವರು ವರ್ಸ್ಟ್ ಸರ್ವಿಸೇ ಕೊಡೋದು, ಬೆಸ್ಟ್ ಸರ್ವಿಸ್ ಏನು ನಿಮಗೆ ಕೊಡೋದಿಲ್ಲ, ಸುಮ್ಮನೆ ಕತ್ರಿ ಹಾಕ್ತಾನೆ ಇರ್ತಾರೆ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾರ ವೀಡಿಯೋದಲ್ಲಿ ನಾನೇನೋ ತಪ್ಪು ಹೇಳಿದರೆ ಅದ್ರಲ್ಲಿ ಕಮೆಂಟಲ್ಲಿ ತಿಳಿಸಿ. ಏನೇನೋ ಸಪೋರ್ಟ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿದಷ್ಟು ನಾವು ಬೆಳಿತೀವಿ. ಥ್ಯಾಂಕ್ ಯು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.